ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ, ಸೊ ವೀಕೆಂಡ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದು ಮಾರ್ನಿಂಗೇ. ಸೊ ಮಾರ್ನಿಂಗ್ ಮೀನ್ಸ್ ಒಂದು 9-9:30 ಆಗಿರ್ಬೋದು ಅನಿಸುತ್ತೆ ಟೈಮು. ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಎದ್ದಿದ್ದು ಕೂಡ ಲೇಟ್ ಆಯಿತು. ಸೊ ಎದ್ದು ಇವಾಗ ಡೈರೆಕ್ಟಾಗಿ ಅಮ್ಮನ ಮನೆಗೆ ಬಂದೆ. ಸೊ ಅಮ್ಮನ ಮನೇಲಿರೋ ತಿಂಡಿಗೆ ರೊಟ್ಟಿ ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ಇಲ್ಲಿಗೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅಮ್ಮ ನಾನೇನು ತಿಂಡಿ ಮಾಡಿರಲಿಲ್ಲ ಇವತ್ತು. ಸೊ ಅದಕ್ಕೇ ಇಲ್ಲಿಗೆ ಬರೋಣ ಅಂತೇಳ್ಬಿಟ್ಟು ಬಂದೆ. ನೋಡ್ಬೋದು ನಮ್ಮ ನಿಶು ಆಲ್ರೆಡಿ ಇಲ್ಲೇ ಇದ್ದ. ಅಮ್ಮ ಅವನಿಗೆ ರೊಟ್ಟಿ, ಚಪಾತಿ, ದೋಸೆ ಈ ರೀತಿ ಅಂದರೆ ಸ್ವಲ್ಪ ಅವನೇ ತಿಂತಾನೆ, ಇನ್ನು ಯಾವುದು ತಿನ್ನಲ್ಲ ಅವನಷ್ಟಾಗಿ. ಸೊ ಅದಕ್ಕೆ ಅವನಿಗೆ ತಟ್ಟಿಗೆ ಹಾಕಿ ಕುಣಿಸಿದ್ರು. ಸೊ ಅದಕ್ಕೇ ತಿಂತಾ ಅಲ್ಲೇ ಚಿರುನು ಬಂದು ಅವನ ಜೊತೆ ನನಗೆ ತಿಂತಾ ಇದ್ದ. ನೋಡ್ತಾ ಇರ್ಬೋದು ಇಬ್ಬರು ಎಷ್ಟು ತರಲೆ ಮಾಡ್ಕೊಂಡು ತಿಂತಾ ಇದ್ದಾರೆ ಅಂತ. ಸೊ ಈ ಕ್ಲಿಪ್ಪಿಂಗ್ಸ್ ಒಂಥರ ಅವ್ರಿಗೂ ಮೆಮೊರೇಬಲ್ ಆಗಿರಬೇಕು, ಫ್ಯೂಚರಲ್ಲಿ ನೋಡಿದಾಗ ನನಗೂ ಮೆಮೊರಿ ಅಂತ ನೋಡಿ ಖುಷಿ ಆಗಬೇಕು. ಸೊ ಅವ್ರು ಆಡೋದನ್ನ ನೋಡಿದ್ರೆ ನನಗೆ ತುಂಬ ಖುಷಿ ಅಂತ ಹೇಳ್ಬೋದು. ಸೊ ಅದಕ್ಕೆ ಕ್ಲಿಪ್ಪಿಂಗ್ಸ್ನ ಕೂಡ ತೊಗೊಂಡೆ. ಸೊ ಇಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನೋಡಿ ಅಂತ, ಇರಲಿ ಅಂತ. ಹಾಗೆ ನಮ್ಮ ಮಾಧ್ಯ ಬೇಬಿನೂ ಕೂಡ ಇವ್ರ ಮಧ್ಯ ಬಂದಳು. ಹಾಗೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಚಿರು ಇದ್ಬಿಟ್ರಂತೂ ನಿಶು ತುಂಬ ಖುಷಿ ಪಡ್ತಾನೆ. ಅವನು ಏನು ಆಟ ಆಡ್ತಾನೆ ಅದನ್ನೇ ಆಟ ಆಡಿ ಇನ್ನೂ ದೊಡ್ಡ ತೀಟೆ ಮಾಡ್ತಾನೆ ಅಂತ ಹೇಳ್ಬೋದು. ಅವರಿಬ್ಬರನ್ನ ಅವಾಯ್ಡ್ ಮಾಡೋದೇ ಕಷ್ಟ ಜೊತೇಲಿ ಇದ್ಬಿಟ್ರೆ. ಹಾಗೆಯೇ ಅವರಿಬ್ಬರು ಆಟ ಹಂಗೆ ನೋಡಿಕೊಂಡು ನಾನು ಕೂಡ ತಿಂಡಿ ತಿನ್ಕೋತಾ ಇದ್ದೆ ಜೊತೆಲೇ. ಸೊ ತಿಂಡಿ ತಿನ್ಕೊಂಡು ಸೊ ಮನೆಗೆ ಬಂದುಬಿಟ್ಟೆ. ನಾನೇನು ಜಾಸ್ತಿ ಹೊತ್ತಿರಲಿಲ್ಲ ಅಲ್ಲಿ. ವೆಲ್ಕಮ್ ಬ್ಯಾಕ್. ಸೊ ನಮ್ಮ ಮನೆಗೆ ಬಂದೆ. ನೀವು ಮಾರ್ನಿಂಗಿಂದಲೇ ಕ್ಲಿಪ್ಪಿಂಗ್ಸ್ ನೋಡಿದ್ರೆ ಗೊತ್ತಿರುತ್ತೆ. ಹೌದು, ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮನ ಮನೆಗೆ ಹೋಗಿದ್ದೆ ತಿಂಡಿ ತಿನ್ನೋಕೆ ಅಂತ. ಸೊ ಅಕ್ಕಿ ರೊಟ್ಟಿ ಮಾಡಿದ್ರಲ್ವ, ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ತಿಂಡಿ ತಿನ್ಕೊಂಡು ಬರೋಣ. ನಾನೇನು ತಿಂಡಿ ಮಾಡಿಲ್ಲ ಇವತ್ತು. ನಿನ್ನೆ ನೈಟೇ ಹೀರೆಕಾಯಿ ಸಾಂಬಾರು ಮಾಡಿದ್ದೆ, ಅದಕ್ಕೆ ರೈಸ್ ಮಾಡಿಬಿಟ್ಟು ಅಲ್ಲಿಗೆ ಹೋಗಿ ತಿಂಡಿ ತಿನ್ನೋದಕ್ಕೆ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಪಪ್ಪು. ಸೊ ಅಲ್ಲಿಗೆ ಹೋದೆ ತಿಂಡಿ ತಿನ್ನೋದಕ್ಕೆ. ಏನಪ್ಪ ಅಂದರೆ ಇವತ್ತು ಮನೇಲಿ ಯಾರೂ ಇಲ್ಲ. ಸೊ ಅದಕ್ಕೆ ಅವಳಲ್ಲೇ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದ್ಕೋಬೋದು ನೀವು. ಸೊ ಯಾರೆಲ್ಲ ನನ್ನ ಹಸ್ಬೆಂಡ್ ಕೂಡ ಫ್ರೆಂಡ್ ಮ್ಯಾರೇಜ್ ಅಂತ ಅಲ್ಲಿಗೋಗಿದ್ದಾರೆ. ಸೊ ನಾನು ನನ್ನ ಮಗ ಇಬ್ಬರೇ ಇರೋವಂಥದ್ದು. ಅದಕ್ಕೆ ಇವಾಗ ಸೊ ಫ್ರೆಂಡ್ಸಾಗಿ ಇನ್ನೊಂದೇನಪ್ಪ ಅಂದರೆ ಯಾಕೆ ಅಮ್ಮನ ಮನೆಯಿಂದ ತಿಂಡಿ ತಿನ್ಕೊಂಡು 5 ಮಿನಿಟ್ಸು ಕೂತ್ಕೊಳ್ಳಿಲ್ಲ. ನಿಜವಾಗ್ಲೂ ಬೇಗ ಬಂದುಬಿಟ್ಟೆ. ಯಾಕಂದರೆ ಇವ್ರು 3 ಜನ ಸೇರಿಬಿಟ್ರೆ ಮನೇನ ಅಲ್ಲಾಡಿಸ್ಬಿಡ್ತಾರೆ. ಹಂಗೆ ಇಬ್ಬರಿದ್ರೆ ಯಾರಾದರೂ ಇಬ್ಬರಿದ್ರೆ ಹೆಂಗೋ ಮೇಂಟೈನ್ ಮಾಡ್ಬೋದು. 3 ಜನನೂ ಇದ್ರಪ್ಪ. ನಮ್ಮ ನಿಶು ಅಂತೂ ಚಿರು ಜೊತೆ ಸೇರ್ಕೊಬಿಟ್ರೆ ಅವನು ಚಿರುಗಿಂತ ಟ್ರಿಬ್ಬಲ್ ಆಟ ಆಡ್ತಾನೆ. ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡೋದಕ್ಕಾಗಲ್ಲ. ನನಗೂ ತಲೆ ನೋವ್ತಾ ಇತ್ತು. ಅಪ್ಪ ನಾನು ಫಸ್ಟ್ ನಿಂತ್ಕೊಂಡು ಹೊಂಟೋಗ್ಬಿಟ್ಟು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರೋಣ ಅಂತಲೇ ಹೋದೆ. ಏನು ಕೆಲಸ ಇಲ್ಲ ಏನಿರಲಿಲ್ಲ. ಆಂಟಿ ಬಂದು ಎಲ್ಲ ಕೆಲಸ ಮಾಡಿಬಿಟ್ಟು ಹೋದ್ರು. ಇವತ್ತು ಸಂಡೇ ಬೇರೆ ಅಲ್ವಾ, ನಾನು ಕೂಡ ಇದ್ದು ಜಸ್ಟ್ ರೈಸ್ ಮಾಡೋದು ಅಷ್ಟೇ, ಇನ್ನೇನು ಕೆಲಸ ಮಾಡಿಲ್ಲ. ಸೊ ಇವಾಗ ಸ್ವಲ್ಪ ಕೆಲಸ ಇದೆ. ಸೊ ಪ್ಯಾಕಿಂಗ್ ಕೆಲಸ ಎಲ್ಲ ಇದೆ. ಸೊ ವೀಡಿಯೋನ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಹಾಗೆ ಪೋಲಿಯೋ ಹಾಕಿಸ್ಬೇಕು. ಸೊ ನೀವೆಲ್ಲ ಯಾರ್ಯಾರು ಹಾಕ್ಸಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ 5 ಇಯರ್ಸ್ ಒಳಗಡೆ ಇರೋ ಮಕ್ಳಿಗೆ ಎಲ್ರಿಗೂ ಹಾಕಿಸ್ಬೇಕಲ್ವ. ಸೊ March 3 ಇವತ್ತು. ಹಾಗೆಯೇ ವಿಡಿಯೋ ಲೇಟಾಗಿ ಬರ್ತಿದೆ. ಆ್ಯಸ್ ಯೂಶುವಲ್ ಪೋಲಿಯೋ ಇನ್ಫಾರ್ಮೇಷನ್ ಎಲ್ರಿಗೂ ಗೊತ್ತಿರುತ್ತಲ್ವ. ಸೊ ಪೋಲಿಯೋ ಹಾಕ್ಸೋದಕ್ಕೆ ಆಫ್ಟರ್ನೂನ್ ಮೇಲೆ ಹೋಗ್ತೀನಿ. ಬನ್ನಿ ಈಗ ಪ್ಯಾಕ್ ತಂದಿದ್ದೀನಿ. ಏನಪ್ಪ ಇದು ಅಂತ ನೋಡ್ಬೋದು, ಶಾಪಿಂಗು. ಸೊ ಈ ಶಾಪಿಂಗ್ ಹೋದಾಗ ನಾನು ವೀಡಿಯೋ ಮಾಡಿರಲಿಲ್ಲ. ಯಾಕಂದರೆ ಏನು ಶಾಪಿಂಗ್ ಬ್ಲಾಗ್ನ ತೋರಿಸ್ಕೊಂಡು ಕೂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನನಗೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಹಂಗೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಬಟ್ ಆ್ಯಡ್ ಮಾಡಲಿಲ್ಲ. ಬೇಡ, ಓಕೆ ಏನು ಶಾಪ್ ಮಾಡಿದ್ದೀನಿ ಆಮೇಲೆ ತೋರಿಸಿದ್ರೆ ಆಯಿತು. ಶಾಪಲ್ಲೆಲ್ಲ ಇನ್ನೇನು ವೀಡಿಯೋ ಮಾಡ್ತೀನಿ, ಜಸ್ಟ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊತೀನಲ್ವ ಅಷ್ಟೇ ಅಂತ ಹೇಳ್ಬಿಟ್ಟು. ಸೊ ಜುಡಿಯೋ ಮತ್ತು ಫ್ರೆಂಡ್ಸ್ಗೆಲ್ಲ ಹೋಗಿ ಶಾಪ್ ಮಾಡ್ಕೊಂಡು ಬಂದಿದ್ದೆ. ಏನು ಎತ್ತ ಅಂತೆಲ್ಲ ಅಪ್ಕಮಿಂಗ್ ಡೇಸಲ್ಲಿ ಫುಲ್ ಗೊತ್ತಾಗುತ್ತೆ. ಐ ಮೀನ್ ಈ ವಿಡಿಯೋದಲ್ಲಿ ಹೇಳಿದ್ರೆ ಅಷ್ಟೊತ್ತಿಗೆ ಬರ್ಡೇ ಆಗೋಗ್ಬಿಟ್ಟಿರುತ್ತೆ. ಅದು ಸೊ ನನ್ನ ಹಸ್ಬೆಂಡ್ ಬರ್ಡೇಗೆ ಎಲ್ಲ ಪ್ರಿಪ್ರೇಷನ್ ನಡೀತಿರೋವಂಥದ್ದು. ಸೊ ಇನ್ನೂ ಫುಲ್ ಡೀಟೇಲಿಂಗಾಗಿ ಗೊತ್ತಾಗಬೇಕು ಅಂದರೆ ನೀವು ಇನ್ನೂ ಅಪ್ಕಮಿಂಗ್ ಡೇಸ್ ಬ್ಲಾಗ್ಸ್ನ ಮಿಸ್ ಮಾಡದೆ ನೋಡಬೇಕು. ನನ್ನ ವೀಡಿಯೋ ಫಸ್ಟ್ ನಿಮಗೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ಚಾನಲ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಅಮ್ಮನ ಮನೇಲಿತ್ತು. ಸೊ ನಾನು ನನ್ನ ಫ್ರೆಂಡ್ ಹೋಗಿದ್ವಿ ಶಾಪಿಂಗ್ಗೆ. ಚಂದು ಅಂತ ನನ್ನ ಬೆಸ್ಟಿಗೆ ಗೊತ್ತಿರುತ್ತೆ, ನಾನು ಯೂಟ್ಯೂಬ್ ವೀಡಿಯೋದೆಲ್ಲ ಶೇರ್ ಮಾಡಿರ್ತೀನಿ ಅವಳ ಜೊತೆ ಔಟಿಂಗ್ ಹೋದಾಗೆಲ್ಲ. ಸೊ ಅವಳು ಅಲ್ಲೇ ತೊಗೊಂಡೋಗಿ ಅಮ್ಮನ ಮನೇಲೇ ಇಟ್ಟಿರು ಅಂತ ಹೇಳಿದ್ದೆ. ಯಾಕಂದರೆ ಇಲ್ಲಿ ಹಸ್ಬೆಂಡ್ ಇದ್ರೆ ಅವತ್ತು. ಸೊ ಅವ್ರು ಬಂದರೆ ಗೊತ್ತಾಗುತ್ತೆ ಏನು ಇಷ್ಟೊಂದರ ಶಾಪಿಂಗ್ ಮಾಡ್ತಿದ್ಯಾ ಏನು ಎತ್ತ ಅಂತೆಲ್ಲ. ಅವ್ರಿಗೆ ಯಾವುದೇ ರೀತಿ ನಾನು ಶಾಪಿಂಗ್ ಮಾಡಿರೋದು ಒಂದು ಕ್ಲೂನು ಕೊಟ್ಟಿಲ್ಲ. ನಾನು ಏನು ತೊಗೊಂಡಿದ್ದೀನಿ ಅಂತಲೂ ಹೇಳಿಲ್ಲ ಇಲ್ಲಿ ತನಕ. ಸೊ ಬನ್ನಿ, ಲಾಸ್ಟ್ ವೀಡಿಯೋದಲ್ಲೂ ಅಷ್ಟೇ ನಾನು ಶಾಪಿಂಗ್ ಬ್ಲಾಗ್ ಎಲ್ಲ ಹಾಕಿ ಹಸ್ಬೆಂಡ್ ಬರ್ತಡೆಗೆ ಶಾಪಿಂಗ್ ಪ್ರಿಪ್ರೇಷನ್ ಬ್ಲಾಗ್ ಅಂತೆಲ್ಲ. ಸೊ ಆ ವಿಡಿಯೋದಲ್ಲೂ ಅಷ್ಟೇ ಏನು ತೊಗೊಂಡಿದ್ದೀನಿ, ನಿಮ್ಮ ಮಕ್ಳಿಗೆ ತೊಗೊಂಡೆ ಅಂತಲೂ ನಾನು ತೋರಿಸಲಿಲ್ಲ ಅವ್ರಿಗೆ. ಬನ್ನಿ ಇವಾಗ ಈಗೇನು ಶಾಪ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಸೊ ಇದು ಎಜಿಯೋಯಿಂದ ಬಂದಿರೋ ಪಾರ್ಸಲ್. ಇದು ಅಮ್ಮ ಓಪನ್ ಮಾಡ್ತಿದ್ದಾರೆ. ಸೊ ಅಡ್ರೆಸ್ ನಾನು 2 ಅಡ್ರೆಸ್ಸು ಹಾಕಿರ್ತೀನಿ. ಸೊ ಒಂದೊಂದು ಸಲ ಚೇಂಜ್ ಮಾಡಿರಲ್ಲ ಅಷ್ಟೇ. ಸೊ ಅಮ್ಮನ ಅಲ್ಲೇ ಅಡ್ರೆಸ್ ಹೋಗ್ಬಿಟ್ಟು ಇದೇನಪ್ಪ ಅಂತ ಹೇಳಿದ್ರೆ ನೈಟ್ ವೇರ್ ಅಂತ ಹೇಳ್ಬೋದು. ಜುಬ್ಬಾ ಸೆಟ್ ಇದು ಟಾಪ್. ಐ ಮೀನ್ ನೈಟ್ ವೇರ್ ಅಂದರೆ ಯಾವ ರೀತಿ ಇದೆ ಅಂತ ತೋರಿಸ್ಬಿಡ್ತೀನಿ. ಸೊ ಈ ರೀತಿ ಇದೆ. ಉಕ್ಸ್ ಎಲ್ಲ ಏನಿಲ್ಲ, ಈ ರೀತಿ ಶಾರ್ಟ್ ಕುರ್ತಾ ಬರುತ್ತೆ ನೋಡಿ. ಇದನ್ನು ಜೀನ್ಸ್ ಮೇಲೆ ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಹೆಂಗೆ ಕಾಣ್ತಿದೆ ಕ್ಯಾಮ್ರಾಗೆ ಅದೇ ಕಲರ್ ಇರೋದು, ಮೆರೂನ್ ಕಲರಲ್ಲೇ.
ಹಾಗೆ ಪ್ಯಾಂಟ್. ಸೊ ನಾನು ಎಜಿಯೋದಲ್ಲೇ ಆಲ್ಮೋಸ್ಟ್ ಕ್ಲಾತ್ನ ಪ್ರಿಪೇರ್ ಮಾಡೋದು ಅಂತಂದರೆ ಜಾಸ್ತಿ. ಸೊ ನೋಡೋದು ಪ್ಯಾಂಟು. ಸೊ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ನೋಡೋಣ ವೇರ್ ಮಾಡಿದ್ಮೇಲೆ ಯಾವ ರೀತಿ ಕಂಫರ್ಟೇಬಲ್ ಇದೆ, ಯಾವ ರೀತಿ ಬರುತ್ತೆ ಅಂತ ನಾನು ರಿವ್ಯೂ ಕೊಡ್ತೀನಿ ನಿಮ್ಮ ಜೊತೆ. ಹಾಗೆಯೇ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಈ ಟಾಪ್ಸ್ ಎಲ್ಲ ಅಮ್ಮನ ಮನೇಲಿ ಇತ್ತು. ಇದು ತೊಗೊಂಡು ಆಲ್ರೆಡಿ ನಿಯರ್ ಏನೋ 6 ಮಂತ್ಸ್ ಮೇಲೆ ಆಯಿತು. ಟ್ರೆಂಡ್ಸಲ್ಲಿ ಆಫರ್ ಬಿಟ್ಟೆ ತೊಗೊಂಡು ಟಾಪ್ಸಸ್ ಇದೆಲ್ಲ. ಹಾಗೆ ಇದು ಸೆಟ್ ನನ್ನ ಹಸ್ಬೆಂಡ್ ಬರ್ತಡೆಗೆ ವೇರ್ ಮಾಡೋದಕ್ಕೆ ಅಂತ. ಸೊ ಇದೆಲ್ಲ ಹೊಸದೇನೆ, ಇನ್ನೂ ಬಿಲ್ಲೆಲ್ಲ ಹಿಂಗೆ ಇದೆ ನೋಡ್ಬೋದು, ಯಾವುದೂ ಓಪನ್ ಮಾಡಿಲ್ಲ. ಹಂಗೆ ಇಟ್ಟು ಕವರಲ್ಲಿ ಏನಾಗ್ತಿದೆ ಅಂದರೆ ಸುಕ್ಕಿಡಿದ್ಬಿಟ್ಟಿದೆ. ಸೊ ಐರನ್ ಮಾಡಿಲ್ಲ. ಸೊ ಅದಕ್ಕೆ ಈಗ ಐರನ್ ಕೊಡಬೇಕು. ಸೊ ಅಮ್ಮನ ಮನೇಲಿ ಐರನ್ ಇದೆ, ನಮ್ಮನೇಲಿ ಐರನ್ ಬಾಕ್ಸ್ ಇಲ್ಲ. ಸೊ ಅಮ್ಮನ ಮನೇಲಿದೆ. ಏನಪ್ಪ ಅಂತ ಹೇಳಿದ್ರೆ ಮಾಡ್ಕೊಂಡು ಬರೋಷ್ಟು ಪೇಷನ್ಸ್ ನನಗಿರಲಿಲ್ಲ ಇವಾಗ. ಸೊ ಅದಕ್ಕೆ ಇಲ್ಲೇ ಕೊಡಿಸು. ನಮ್ಮ ಮನೇಲಿ ಯಾಕಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೇಲಿ ಸೋಂಬೇರಿ ಐರನ್ ಮಾಡೋದಕ್ಕೆ ಫಸ್ಟು ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ಬಿಟ್ಟೆ, ಯಾರು ಮಾಡ್ತಾರೆ ಅಂದ್ಬಿಟ್ಟು ನಾವು ಇದ್ರೆ ಮಾಡ್ಬೋದಾಗ್ತೀವಿ ಅಂತ ಹೇಳ್ಬಿಟ್ಟು ತಗೊಂಡೇ ಇಲ್ಲ ನಾವು. ಹಿಂಗಿದೆ ಅಲ್ವಾ ಲಾಜಿಕ್ಕು. ಸೊ ನನ್ನ ಹಸ್ಬೆಂಡ್ ಬರ್ಡೇಗೆ ಹಾಕ್ತೀನಲ್ಲ ಔಟ್ಫಿಟ್ಟು, ಅವಾಗ ಗೊತ್ತಾಗುತ್ತೆ ನೀವು ಟೆಂಪಲ್ಗೆ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟಿದ್ದನ್ನು. ಸೊ ಅದಕ್ಕೆ ಇದನ್ನು ಐರನ್ ಕೊಡಬೇಕು ಅಂತ ತೊಗೊಂಡು ಬಂದೆ. ಅಮ್ಮನ ಮನೇಲಿ ಇತ್ತದು ಹೊಸದು. ಸೊ ಹಾಗೆಯೇ ಇದನ್ನು ನಾನು ಟ್ರೆಂಡ್ಸಲ್ಲಿ ಶಾಪ್ ಮಾಡಿದೆ. ಈಗ ಹೇಳಿದ್ನಲ್ಲ ಹೋಗಿದ್ದೆ ನನ್ನ ಫ್ರೆಂಡ್ ಜೊತೆ ಅಂತ. ವೈಟ್ ಕಲರ್ ಸಿಂಗಲ್ ಪೀಸ್ ಇದು. ಸೊ ನೋಡ್ಬೋದು. ಸೊ ತುಂಬ ಚೆನ್ನಾಗಿದೆ. ಅಲ್ಲಿ ಇನ್ನೊಂದು ಇಷ್ಟ ಆಯಿತು, ಬಟ್ ತೊಗೊಳ್ಳಿಲ್ಲ. ಯಾಕಂದರೆ ಶಾಪಿಂಗ್ ಅಂತ ಈಗ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ನೋಡಿರ್ತೀರ ಜಾಸ್ತಿ ಮಾಡಿಬಿಟ್ಟಿದೆ. ಸೊ ಬೇಡ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ನೋಡಿ ಸ್ಲೀವ್ಗೆ ತನಕ ಇದೆ, ಎಲಾಸ್ಟಿಕ್ಕು ಬರುತ್ತೆ ಸ್ಲೀವ್ಗೂ ಕೂಡ. ಸೊ ತುಂಬ ಚೆನ್ನಾಗಿದೆ. ಸೊ ವೇರ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಸೊ ಯಾವ್ಯಾವ ಟೈಮ್ಗೆ ಏನು ವೇರ್ ಮಾಡ್ತೀನಿ, ಏನಕ್ಕೆ ಇಷ್ಟೊಂದೆಲ್ಲ ಎಲ್ಲೋಗ್ತಾ ಇದ್ದೀವಿ ಅಂತೆಲ್ಲ ತುಂಬ ಕ್ಯೂರಿಯಾಸಿಟಿಯಿಂದ ಇರ್ತೀರಾ. ಸೊ ವೀಡಿಯೋನ ಎಂತ ತನಕ ನೋಡಿ ಅಂತ ಈ ವಿಡಿಯೋದಲ್ಲ ಹೇಳಲ್ಲ, ಅಪ್ಕಮಿಂಗ್ ಡೇಸ್ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಸೊ ವೈಟ್ ಕಲರ್ ಒಂದು ಸಿಂಗಲ್ ಪೀಸ್ ತೊಗೊಂಡೆ. ಇದು ಟ್ರೆಂಡ್ಸಲ್ಲಿ ತೊಗೊಂಡಿರೋದು. ಹಾಗೆಯೇ ನನ್ನ ಹಸ್ಬೆಂಡ್ಗೆ ಮತ್ತೆ ನಾನು ಹೋದಾಗಲೂ ಇನ್ನೊಂದು ಟಿ ಶರ್ಟ್ ತೊಗೊಂಡೆ ವೈಟ್ ಕಲರು, ಇದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಯಾಕಂದರೆ ಫುಲ್ ವೈಟ್ ಇತ್ತು, ಬಟ್ ಅವ್ರ ಸೈಜ್ ಸಿಗಲಿಲ್ಲ. ಈ ಥರ ಕ್ವಾಲಿಟಿಲೇ ಫುಲ್ ವೈಟ್ ಇತ್ತು, ಸಖತ್ತಾಗಿತ್ತು, ಬಟ್ ಸೈಜ್ ಸಿಗಲಿಲ್ಲ. ನಂಗೆ ತುಂಬ ಬೇಜಾರಾಯಿತು. ಅದು ಈಗಲೂ ನೆನೆಸ್ಕೊಂಡ್ರೆ ಅಯ್ಯೋ ಎಷ್ಟು ಚೆನ್ನಾಗಿದಲ್ವಾ ಅಂತ ಅನಿಸುತ್ತೆ. ಸೊ ಇದು ನನ್ನ ಹಸ್ಬೆಂಡ್ಗೆ ಹಾಗೆ ಫ್ರೆಂಡ್ಸ್ ನಾನು ಶೂ ತೊಗೊಂಡೆ, ವೈಟ್ ಶೂ ತೊಗೊಂಡೆ. ಇದು ಜುಡಿಯೋದಲ್ಲಿ ತೊಗೊಂಡಿದ್ದು ಶೂಸು. ಹಾಗೆಯೇ ಸಾಕ್ಸು ಕೂಡ ಜುಡಿಯೋದಲ್ಲೇ ತೊಗೊಂಡಿದ್ದು, ವೈಟ್ ಕಲರು. ಈ ರೀತಿ ಇದೆ, ಫುಲ್ ಆ್ಯಂಕಲ್ಗಿಂತ ಕೆಳಗಡೆ ಬರುತ್ತೆ ಅಂತ ಹೇಳ್ಬೋದು ಇದು. ಹಾಗೆಯೇ 2 ಲಿಪ್ಸ್ಟಿಕ್ ನೋಡ್ತಾ ಇರ್ಬೋದು. ಇದು 2 ಜುಡಿಯೋದಲ್ಲೇ ತೊಗೊಂಡಿದ್ದು. ಸೊ ಇಷ್ಟು ನಾನು ಇವಾಗ ಜುಡಿಯೋದಲ್ಲಿ ಹೋದಾಗ ಈಗ ತೋರಿಸಿದ್ರೆ ಬ್ಯಾಗಲ್ಲಿ ಏನಿತ್ತು ಅಂತ. ಸೊ ಇಷ್ಟು ಶಾಪ್ ಮಾಡ್ಕೊಬಂದಿದ್ದು. ಇದು ಕೂಡ ಎಲ್ಲ ಬರ್ಡೇಗೆ. ಸೊ ನನ್ನ ಹಸ್ಬೆಂಡ್ ಇಲ್ಲಲ್ವ, ಸೊ ಅದಕ್ಕೆ ಕೆಳಗಡೆ ವೀಡಿಯೋ ಮಾಡಿ ಇಷ್ಟೊಂದು ನಂಗೆ ಅಂಟ್ಕೊಂಡಿದ್ದೀನಿ. ಸೊ ಇವಾಗೆಲ್ಲ ಎತ್ತಿಡಬೇಕು. ಸೊ ನೆಕ್ಸ್ಟ್ ವೀಡಿಯೋ ಯಾವ್ದು ಬರ್ತದೆ, ನನ್ನ ಹಸ್ಬೆಂಡ್ ಬರ್ಡೇ ವೀಡಿಯೋನೇ ಬರುತ್ತೆ ಖಂಡಿತ. ಐ ಥಿಂಕ್ ಅನ್ಕೋತೀನಿ ಯಾವುದು ವೀಡಿಯೋ ಬ್ಯಾಲೆನ್ಸ್ ಇಲ್ಲ ಅಂತ. ಅವಾಗ ಅವ್ರಿಗೆ ಸರ್ಪ್ರೈಸಾಗಿ ಬ್ಯಾಗಲ್ಲಿ ಹಾಕಿಟ್ಟು ಇವಾಗ ಯಾವ್ಯಾವ ಬಟ್ಟೆ ಎಲ್ಲ ತೊಗೊಂಡಿದ್ದೀನಿ ಸರ್ಪ್ರೈಸಾಗಿ ತೊಗೊಂಡೋಗಿ ಕೊಡ್ತೀನಿ. ನಾನು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಹಾಗೆ ಇನ್ನೊಂದು ವಿಷಯ ಏನಂದರೆ ಇವತ್ತು ಸಂಡೇ ಅಲ್ವಾ, ಇವತ್ತು ಅವ್ರು ಮದುವೆಗೆ ಹೋಗಿದ್ದಾರೆ. ಸೊ ಮ್ಯಾರೇಜ್ ಮುಗಿಸ್ಕೊಂಡು ಬಂದು ಶಾಪಿಂಗ್ ಹೋಗೋಣ ಅಂತ ಹೇಳಿದ್ರು. ನೆನ್ನೆನೇ ಹೋಗಬೇಕಿತ್ತು, ಬಟ್ ಟೈಮ್ ಆಗೋಯಿತು. ಸೊ ಓಕೆ ಸಂಜೆ ಹೋಗೋಣ, ನೀನು ಬರ್ಡೇನೂ ಇದೆಯಲ್ಲ ಅಲ್ಲೇ ನೀನು ಶಾಪ್ ಮಾಡುವಂತೆ, ನಾನು ತೊಗೊಳ್ತೀನಿ, ಸಂಜೆ ಹೋಗೋಣ ಅಂತ ಹೇಳಿದ್ದಾರೆ. ಬಟ್ ನಾನೇನು ಬೇಡ ಅಂತ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಸುಮಾರು ಹೊಸದೇ ಇದೆ ನ್ಯೂ ಕ್ಲಾತ್ಸ್. ಈಗ ಚಿಕ್ಕಪೇಟೆ ಬ್ಯಾಂಗ್ಳೂರಲ್ಲಿ ಕೂಡ ಕುರ್ತೀಸ್ ಕೂಡ ಆರ್ಡರ್ ಮಾಡಿದ್ದೀನಿ, ಒಂದು 3 ಸೆಟ್ಟು. 3 ಸೆಟ್ ಪೀಸ್ದು 3 ಸೆಟ್ ಕುರ್ತಿ ಆರ್ಡರ್ ಮಾಡಿದ್ದೀನಿ. 3 ಕುರ್ತೀಸ್ ಅಂತ ಹೇಳ್ಬೋದು, ಸೆಟ್ಟೇನೆ. ಸೊ ಅದೆಲ್ಲ ಇನ್ನೂ ಬರಬೇಕು, ಇನ್ನೂ ಬಂದಿಲ್ಲ. ಅದು 4 ಡೇಸ್ ಆಯಿತು. ಸೊ ಅದೇನಾದ್ರು ಇವತ್ತು ಬಂದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಅದಕ್ಕೆ ನಾನೇನು ಬೇಡ ಅಂತ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ನಾಳೆ ಇರೋದಿಲ್ಲ, ನಾಳೆ ಮಂಡೇ. ನಾನು ಶಾಪಿಂಗ್ ಮಾಡ್ಬೋದಿತ್ತು, ಬಟ್ ನಾನು ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ ಹಬ್ಬಕ್ಕೆ. ಸೊ ಐ ಥಿಂಕ್ ಹಬ್ಬದ ಬ್ಲಾಗ್ ಆದಮೇಲೆ ಬರ್ಡೇ ಬ್ಲಾಗ್ ಬರುತ್ತೆ ಅನಿಸುತ್ತೆ. ಸೊ ಹಬ್ಬಕ್ಕೆ, ಸೊ ಮಾರಿ ಹಬ್ಬ. ಸೊ ಗೊತ್ತಲ್ವಾ ಯಾವ ಊರು ಏನು ಅಂತ ಗೊತ್ತಿಲ್ಲ ಅಂದರೆ ನಾಳೆ ತನಕ ವೆಯ್ಟ್ ಮಾಡಿ, ನೆಕ್ಸ್ಟ್ ಬ್ಲಾಗ್ ತನಕ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾಳೆ ನಾನು ಮಾರ್ನಿಂಗ್ ಹೋದರೆ ನೈಟೇ ಆಗೋದು ಮನೆಗೆ ಬರೋದು. ಸೊ ಇನ್ನು ಟ್ಯೂಸ್ಡೇ ಎದ್ದ ತಕ್ಷಣ ಬೇಗನೆ ಹೊರಡಬೇಕು. ಸೊ ಅದಕ್ಕೆ ಟೈಮ್ ಇಲ್ಲ ಶಾಪಿಂಗ್ ಕೂಡ ಹೋಗೋದಕ್ಕೆ. ಅವರೆಲ್ಲವ್ರ ಬರ್ಡೇಗೆಲ್ಲ ಶಾಪ್ ಮಾಡೋದು ಯಾವಾಗಲೂ. ಸೊ ಅದಕ್ಕೆ ನಡೀರಿ ಹೋಗೋಣ ಅಂತ ಹೇಳಿದ್ದೀನಿ. ಪಾಪ ಅವ್ರಿಗೆ ಗೊತ್ತಿಲ್ಲ. ನಾನು ತಂದಿದ್ದೆ ಅಂತ ಹೇಳಿದ್ರೆ ಮತ್ತೆ ನಾನು ಶಾಪ್ ಮಾಡಿದೆ, ಇಲ್ಲ ಸುಮ್ಮನೆ ಇರ್ತಿದ್ನಲ್ಲ ಅಂತ ಹೇಳ್ತಾರೆ. ಇಟ್ಸ್ ಓಕೆ, ಏನಾದರೂ ಒಂದು ಇದೊಂಥರ ಸರ್ಪ್ರೈಸ್ ಆಗಿರಲಿ. ಈ ವರ್ಷ ಡಿಫ್ರೆಂಟಾಗಿ, ಪ್ರತಿ ವರ್ಷ ಒಂದೇ ರೀತಿ ಮಾಡ್ತಾ ಇದೆ ಅಲ್ವಾ. ಸೊ ಈ ವರ್ಷ ಅದಕ್ಕೆ ಡಿಫ್ರೆಂಟಾಗಿರಲಿ ಅಂತ ಕೆಲವೊಂದನ್ನು ಚೇಂಜ್ ಮಾಡಿದಾ ಇದ್ದೀನಿ ಅಂತ ಹೇಳ್ಬೋದು ಅಷ್ಟೇ, ಏನೇನಿಲ್ಲ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್, ಚೆನ್ನಾಗಾಗುತ್ತೆ, ಅವರು ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತು ಈವ್ನಿಂಗ್ ತನಕ ಹೇಗೋಗುತ್ತೆ ಬ್ಲಾಗ್ನ ಶೇರ್ ಮಾಡ್ತೀನಿ. ಬ್ಲಾಗ್ ಸ್ವಲ್ಪ ಲೆಂತಿ ಆಗ್ಬಾರ್ದು, ಸೊ ಮಿಸ್ ಮಾಡಿದಂತೆ ವೀಡಿಯೋನ ಏನು ತನಕ ನೋಡಿ. ಇವಾಗ ಏನು ಕೆಲಸ ಇಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಇದೆ, ಅದನ್ನು ಮುಗಿಸ್ಬಿಟ್ಟು ರೆಸ್ಟ್ ಮಾಡಿದ್ರೆ ನನ್ನ ಹಸ್ಬೆಂಡ್ ಬರ್ತನಕ ಪೋಲಿಯೋ ಹಾಕ್ಸ್ಕೊಂಡು ಬರೋದಕ್ಕೆ ಹೋಗಬೇಕು. ಸೊ ಅಲ್ಲೂ ಕೂಡ ಆದರೆ ವೀಡಿಯೋನ ಶೂಟ್ ಮಾಡಿ ತೋರಿಸ್ತೀನಿ ನಿಮ್ಮ ಜೊತೆ, ಬನ್ನಿ. ಸೊ ಹಾಗೆ ಇವಾಗ ಸಂಡೇ ಅಂದರೆ ಸೊ ಸ್ವಲ್ಪ ಕೆಲಸಗಳು ಏನೇನು ಇರುತ್ತೆ ಅದನ್ನು ಮಾಡ್ಕೊಬಿಟ್ರೆ ಬೆಟರ್ ಅಲ್ವಾ ಇವತ್ತು. ಸೊ ಫ್ರೀಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಸೊ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಹಾಗೆಯೇ ಶೂ ಸ್ಲಿಪ್
ಸ್ಲಿಪ್ಪರ್ಸ್ ನನ್ನ ಹಸ್ಬೆಂಡ್ಸ್ ನನ್ನ ಮಗಂದು ಇಬ್ಬರದೇ ಅಲ್ಲಿ ಇದ್ದಿದ್ದು, ನಂದು ಒಂದು ಸ್ಲಿಪ್ಪರ್ ಇರಲಿಲ್ಲ. ಸೊ ಅದನ್ನೆಲ್ಲ ಒಂದು ದೊಡ್ಡ ಬೋಸಿಗೆ ಹಾಕಿ ಸೊ ಅದನ್ನು ಇದು ಮಾಡಿದೆ, ಸ್ವಲ್ಪ ಎಲ್ಲ ಕ್ಲೀನಾಗಿದ್ದಾಗಲೇ ಆಮೇಲೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಈಗ ನನ್ನ ಮಗನ ರೆಡಿ ಮಾಡಿಸ್ಕೊಂಡು ಈಗ ಪಲ್ಸ್ ಪೋಲಿಯೋ ಹಾಕ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಸೊ 5 ಇಯರ್ಸ್ ಒಳಗಡೆ ಯಾವ್ಯಾವ ಮಕ್ಕಳು ಇರ್ತಾರೆ, ಸೊ ಅವರೆಲ್ಲರಿಗೂ ಕೂಡ ಪಲ್ಸ್ ಪೋಲಿಯೋ ಹಾಕ್ಸ್ಲೇಬೇಕಲ್ವಾ. ಸೊ ನೀವು ಯಾರೆಲ್ಲ ಹಾಕ್ಸಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮ ಮನೆಯಿಂದ ಮುಂದೆನೇ ಇರುವಂಥದ್ದು, ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಸೊ 1 ಮಿನಿಟು ಬೇಡ ಹೊಂಟೋಗ್ಬಿಡ್ಬೋದು. ಸೊ ಗೌರ್ನಮೆಂಟ್ ಸ್ಕೂಲ್ ನಿಮಗೆ ಗೊತ್ತಿರುತ್ತೆ. ಸೊ ಅಲ್ಲಿಗೆ ಹಾಗೆ ನನ್ನ ಮಗನ ಕರ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ನಿಶು ಮತ್ತು ಆದ್ಯ ಬೇಬಿನ ನಮ್ಮನ್ನು ಕರ್ಕೊಂಡು ಅವ್ರು ಹಾಕ್ಸ್ಕೊಂಡು ಹೋಗಿದ್ರು. ಸೊ ಅದಕ್ಕೆ ಇನ್ನೊಬ್ಬನ ಇಲ್ಲಿ ನಾನು ಕರ್ಕೊಂಡು ಬಂದೆ ಅಂತ ಹೇಳ್ಬೋದು. ಸೊ ಅವ್ನಿಗೆ ಇಷ್ಟ ಆಯ್ತಮ್ಮ, ಇನ್ನೊಂದು ಸಲ ಹೋಗೋಣ, ಕೋಳಿ ಹಾಕ್ಸ್ಕೊಂಡು ಬರೋಕ್ಕೆ ಹೋಗೋಣ ಅಂತ ಏನೇನೋ ಹೇಳ್ತಿದ್ದೆ. ಅವನಿಗೆ ಪೋಲಿಯೋ ಅಂತ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅಷ್ಟೊಂದಾಗಿ. ಸೊ ಅದಕ್ಕೆ ಆ ಥರ ಹೇಳ್ತಾಯಿದ್ದೆ. ತುಂಬ ಖುಷಿ ಆಯಿತು ಅವನಿಗೂ ಕೂಡ ಹಾಕಿಸ್ಕೊಂಡು. ಸೊ ಇವಾಗ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೆ. ಸೊ ನೋಡ್ಬೋದು ಇಲ್ಲೇ ಮುಂದೆನೇ ಅಲ್ವಾ. ಸೊ ಅದಕ್ಕೆ ನಡ್ಕೊಂಡು ಬಂದು ಹಂಗೆ ಕರ್ಕೊಂಡು ಹೋಗ್ತಾಯಿದ್ದೆ. ಸೊ ಸಿಕ್ಕಾಪಟ್ಟೆ ಬಿಸಿಲಪ್ಪ, ಇವಾಗಂತೂ ಎಲ್ಲಿಂದ ಎಲ್ಲಿಗೂ ಆಚೆಗೆ ಬರೋದಕ್ಕಾಗಲ್ಲ, ಅಷ್ಟೊಂದು ಬಿಸಿಲಾಗ್ಬಿಟ್ಟಿದೆ. ಸೊ ಪೋಲಿಯೋ ಹಾಕ್ಸ್ಕೊಂಡು ಹೋದ್ಮೇಲೆ ಸ್ವಲ್ಪ ಇದ್ದಿದ್ದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟೆ ಅಂತ ಹೇಳ್ಬೋದು. ಇನ್ನು ಬ್ಲಾಗೆಲ್ಲ ಏನು ಕಂಟಿನ್ಯೂ ಮಾಡಲಿ ಬ್ಯಾಕ್ ಅಂತ ಹೇಳ್ತೀನಿ. ಸೊ ಇವಾಗ ನೈಟ್ ಆಗಿದೆ, ಟೈಮ್ ಬಂದು 7 o'clock ಆಗಿದೆ, ಸಂಡೇನೇ. ಸೊ ನೋಡ್ಬೋದು ಫುಲ್ ಹೇರಿಗೆಲ್ಲ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಈಗ ಫೇಸ್ ವಾಶ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಎಲ್ಲಿಗಂತ ಹೇಳಿದ್ರೆ ಶಾಪಿಂಗ್ ಅಂತ ಹೇಳಿದ್ರು. ನಾನು ಹಸ್ಬೆಂಡ್ ಶಾಪಿಂಗ್ ಹೋಗೋಣ ಬಂದು ಮದುವೆಯಿಂದ ಅಂತ ಹೇಳಿದ್ರಲ್ವಾ. ಸೊ ಅದಕ್ಕೆ ಮ್ಯಾರೇಜ್ ಮುಗಿಸ್ಕೊಂಡು ಬಂದರು. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ನೋಡೋಣ, ಇಲ್ಲೇ ಎಲ್ಲರೂ ನಿಯರ್ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಏನು ಜಾಸ್ತಿ ಏನು ರೆಡಿಯಾಗಿಲ್ಲ ನಾನು. ನೋಡೋಣ, ನಾನು ತುಂಬ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋವಂಥ ಒಂದು ಸ್ಟೋರ್ಗೆ ಹೋಗೋಣ ಅಂತ ಇದ್ದೀನಿ. ಐ ಮೀನ್ ಇವ್ರುಗಳಿಗೇನೆ, ವುಮೆನ್ಸ್ಗೆಲ್ಲ ಮೆನ್ಸಿಗಿರೋದಂತೆಯೇ. ಸೊ ಶಾಪ್ ನೇಮ್ ಸರಿಯಾಗಿ ಗೊತ್ತಾಗ್ತಿಲ್ಲ. ಅಲ್ಲಿ ಹೋದ್ಮೇಲೆ ನೋಡೋಣ, ವಿಜಯನಗರ ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತಾಯಿದ್ರು. ನೋಡೋಣ, ಅಲ್ಲಿ ಹೋಗೋಣ ಅಂತ ಅಂದ್ಕೊಳ್ತೀವಿ. ಎಲ್ಲಾಗುತ್ತೆ ಅಂತ ಗೊತ್ತಿಲ್ಲ ಆಮೇಲೆ. ಸೊ ಎಲ್ಲಾಗುತ್ತೆ ಶಾಪ್ ಮಾಡ್ಕೊಂಡು ಬರ್ತೀನಿ. ವೀಡಿಯೋನ ಹೆಣ್ಣು ತನಕ ನೋಡಿ ಏನಾಗುತ್ತೆ ಅಂತ. ಸೊ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಇವಾಗ ಹೊರಡೋಣ. ಟೈಮ್ ಆಗಿಬಿಟ್ಟಿದೆ, 7 o'clock. ಬರೋದು ಎಷ್ಟೊತ್ತಾಗುತ್ತೋ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಎಲ್ಲ ಬೇಗ ತೊಗೊಬಿಡ್ತಾರೆ, ಲೇಟೇನು ಮಾಡಲ್ಲ. ಬನ್ನಿ ಈಗ ಹೊರಡೋಣ. ಫ್ರೆಂಡ್ಸ್ ಇವಾಗ ಬಂದ್ವಿ ಶಾಪ್ ಹತ್ರ. ಸೊ ನೋಡ್ಬೋದು ಯಾವ ಶಾಪ್ ಅಂತ ಹೇಳ್ಬಿಟ್ಟು. ಸೊ ಅದು ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ವಲ್ಪ ವೈರಲ್ ಆಗಿತ್ತಲ್ವ. ಸೊ ನಾನು ನೋಡ್ಕೊಂಡಿದ್ದೆ. ಐ ಮೀನ್ ಹುಡುಗರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಹಸ್ಬೆಂಡ್ ಏನಾದ್ರು ಅವ್ರು ಶಾಪ್ ಮಾಡೋದಕ್ಕೆ ಹೋದಾಗ ಸೊ ಇಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗೋಣ ಅದಕ್ಕೇ. ಸೊ ಅವ್ರು ಇವಾಗ ಹೋಗೋಣ ಅಂತ ಹೇಳಿದ್ರಲ್ವ, ಇಲ್ಲಿಗೆ ಹೋಗೋಣ ಒಂದು ಸಲ ಅಂತ ಹೇಳಿದೆ. ಬಟ್ ಅವ್ರು ಅಂದರು ಬೇರೆ ಕಡೆನೇ ಹೋಗೋಣ ಅಂತ. ಇಲ್ಲ ನಡೀರಿ ಇಲ್ಲೇ ಹೋಗೋಣ ಅಂದ್ಬಿಟ್ಟು ಕರ್ಕೊಬಂದೆ. ಕಲೆಕ್ಷನ್ಸ್ ಏನು ಬೇರೆದೆಲ್ಲ ಚೆನ್ನಾಗಿತ್ತು. ಬಟ್ ಇವ್ರಿಗೆ ಸೈಜ್ ಸಿಕ್ಕಿದ್ರೆ ಕಲರ್ ಸಿಕ್ಕಿದ್ರೆ ಸೈಜ್ ಈ ರೀತಿ ಎಲ್ಲ ವೇರಿಯೇಷನ್ಸ್ ಆಗ್ತಾಯಿತ್ತು. ಸೊ ಅದಕ್ಕೆ ಇಷ್ಟ ಆಗಲಿಲ್ಲ ಇವ್ರಿಗೆ ಅಷ್ಟೇ. ಬಟ್ ಪರ್ಸ್ನಲಿ ಹೋಗೋದಿದ್ರೆ ಅದು ಅವ್ರ ಚಾಯ್ಸು. ನಾನು ಯಾವುದೇ ರೀತಿ ನೆಗೆಟಿವ್ ಪಾಸಿಟಿವ್ ಏನೂ ಪಾಪ ಹೇಳ್ತಾ ಇಲ್ಲ ಅದು. ಸೊ ನಮ್ಗಲ್ಲಿ ಇಷ್ಟ ಆಗಲ್ಲ. ಮಾಮೂಲಿ ಡಿಸೈರ್ ಅವರು ಯಾವಾಗಲೂ ಆಲ್ಮೋಸ್ಟ್ ಇಲ್ಲೇ ತೊಗೊಳ್ಳೋದು. ಈಗ ಸ್ವಲ್ಪ ಇದ್ರಲ್ಲಿ ಕಮ್ಮಿ ಆಗಿತ್ತು ಅಂತ ಅನ್ಸುತ್ತೆ ಅಷ್ಟೇ. ಬಟ್ ಫಸ್ಟಿಂದ ಮದುವೆ ಮುಂಚೆಯಿಂದ ಅವ್ರು ಇಲ್ಲೇ ಶಾಪ್ ಮಾಡ್ತಾಯಿದ್ದು. ಈಗಲೂ ಲಾಸ್ಟ್ ಟೈಮ್ ಕೂಡ ಬಂದಾಗ ವಿಡಿಯೋ ಶೂಟ್ ಮಾಡಿದ್ದೀನಿ ಇಲ್ಲಿ. ಸೊ ಇಲ್ಲಿಗೆ ಬಂದ್ವಿ. ಇಲ್ಲೂ ಕೂಡ ಕಲೆಕ್ಷನ್ಸ್ ಎಲ್ಲ ಬಂದಿತ್ತು, ಹೊಸದೇನೆ ಅಂತ ಹೇಳ್ಬೋದು. ಈ KD ರೋಡಲ್ಲಿ ಇರೋದು ಇದನ್ನು ಕೂಡ ಈ ಶಾಪು. ಸೊ ತುಂಬ ಕಲೆಕ್ಷನ್ಸೇ ಬಂದಿತ್ತು. ಇಷ್ಟ ಆಯಿತು ಇಲ್ಲಿ. ಸೊ ಅದಕ್ಕೆ ಅವರು ನೋಡ್ತಾಯಿದ್ರು ಯಾವ್ದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಯಾವ್ದು ತೊಗೊಂಡಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ ಯಾವ್ದು ಹಾಕ್ತಾರೆ ಬರ್ಡೇಗೆ. ನಾನು ಕೂಡ ಸರ್ಪ್ರೈಸಿಂಗಾಗಿ ಕೊಟ್ಟಿದ್ದೀನಿ ಅಲ್ವಾ. ಸೊ ಎರಡರಲ್ಲಿ ಯಾವ್ದು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇನ್ನೂ ಅವ್ರಿಗೆ ಗೊತ್ತಿಲ್ವಲ್ಲ ನಾನು ತೊಗೊಂಡು ಬಂದಿದ್ದೀನೋ ಏನೋ ಎತ್ತ ಅಂತ. ಅವ್ರಿಗೆ ಏನೋ ಒಂದು ಡ್ರಾಪು ಐಡಿಯಾನೇ ಇಲ್ಲ, ಒಂದು ಸ್ವಲ್ಪನೂ ಡೌಟ್ ಬಂದೇ ಇಲ್ಲ ಅಂತ ಹೇಳ್ಬೋದು. ಸೊ ನೋಡೋಣ ಬರ್ಡೇ ಸೆಲೆಬ್ರೇಷನಲ್ಲೇ ಯಾವ ರೀತಿ ಇರುತ್ತೆ, ಎಲ್ಲಿ ಹೋಗ್ತಾ ಇದ್ದೀವಿ, ಏನೋ ಪ್ರತಿಯೊಂದು ಸರ್ಪ್ರೈಸ್ ಕೂಡ ನಿಮಗೂ ಅವ್ರಿಗೂ ಒಟ್ಟಿಗೆ ರಿವೀಲ್ ಮಾಡ್ತೀನಿ. ಸೊ ಪ್ಲೀಸ್ ಕೀಪ್ ವೇಟಿಂಗ್ ಅಂತ ಹೇಳ್ತೀನಿ. ಇವತ್ತಾಗಿತ್ತು ನನ್ನ ಇಷ್ಟು ಸಂಡೇ ರೊಟೀನ್ ಅಂತ ಹೇಳ್ಬೋದು. ಸೊ ನಿಮಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇವತ್ತಿನ ವ್ಲಾಗ್. ಸೊ ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.